ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅತ್ಯದ್ಭುತವಾದಂಥ ಶುಕ್ರವಾರ ಪಂಚಮಿ ತಿಥಿ ಬಂದಿದೆ. ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ವಾರಾಹಿ ದೇವಿಗೆ ತುಂಬ ಇಷ್ಟವಾಗುವಂಥ, ಶಕ್ತಿ ಕೊಡುವಂಥ ಈ ದಿನ ನಮಗೆ ಪಂಚಮಿ ಬಂದಿದೆ. ಯಾಕಂದರೆ ಪಂಚಮಿ ಅಂದ್ರೇ ಸಪ್ತಮಾತೃಕೆಯರಲ್ಲಿ ತಾಯಿ 5ನೇ ಸ್ಥಾನ. ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ಕರಿತೀವಿ. ಈ ದಿನ ನಾವು ಆ ತಾಯಿಯ ನಾಮಗಳನ್ನು ಪಠಣೆ ಮಾಡಿದ್ರೂ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೂ ಪಂಚಮಿ ಅನ್ನುವಂಥದ್ದು ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ಈ ಕಲ್ಲುಪ್ಪಿನ ಪರಿಹಾರವನ್ನು, ಈ ಕಲ್ಲುಪ್ಪಿನಲ್ಲಿ ಈ ವಸ್ತುಗಳನ್ನು ಹಾಕಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅಥವಾ ಈ ಪ್ರದೇಶದಲ್ಲಿ ಇಟ್ಟಿದ್ದೇ ಆದರೆ ನೀವು ಏನೇ ಕೇಳಿಕೊಂಡ್ರೂ ಸಂಪತ್ತು, ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸಿ ಅಷ್ಟೈಶ್ವರ್ಯಗಳನ್ನು, ಸಂಪತ್ತನ್ನು ಕೊಟ್ಟು ತಾಯಿ ಕಾಪಾಡ್ತಾಳೆ. ಅಷ್ಟು ಶಕ್ತಿಯುತವಾದ ಪರಿಹಾರ ಇದಾಗಿದೆ. ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ. ರಾತ್ರಿ ಮಾಡಿಕೊಂಡ್ರೂ ಕೂಡ ಆ ತಾಯಿ ವಿಶೇಷವಾದ ಫಲಗಳನ್ನು ಕೊಡ್ತಾಳೆ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಆಸ್ತಿಗೆ ಸಂಬಂಧಪಟ್ಟಂಥದ್ದು. ನಮಗೆ ಈಗ ದುಡಿತೀವಿ, ತಿಂತೀವಿ, ಖಾಲಿಯಾಗುತ್ತೆ ಜೀವನ, ಮತ್ತೆ ಸಾಲ ಮಾಡ್ಕೊಳ್ತೀವಿ. ಇದೇ ಯಥಾಸ್ಥಿತಿ ಆಗಿರುತ್ತೆ. ಏನೇ ಒಂದು ತಗೊಳ್ಬೇಕು ಅಂದರೂ, ಸ್ವಂತವಾಗಿ ಮನೆ ಕಟ್ಕೊಳ್ಬೇಕು, ಹೊಸದಾಗಿ ವೆಹಿಕಲ್ ತಗೊಳ್ಬೇಕು, ಒಡವೆಗಳು ಮಾಡಿಸ್ಕೊಳ್ಬೇಕು, ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು, ಈ ಥರ ಏನಾದರೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂದರೂ ಕೂಡ ಸಾಲವನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಸಾಲ ಪದೇ ಪದೇ ಮಾಡ್ತಾ ಇರ್ತೀವಿ. ಬಡ್ಡಿ ಕಟ್ಟೋದಕ್ಕಾಗದೆ ಮತ್ತೆ ನಾವು ಇನ್ನಷ್ಟು ಮತ್ತಷ್ಟು ಅಂತ ಸಾಲ ಮಾಡ್ಕೊಳ್ತಾ ಇರ್ತೀವಿ. ನಮಗೆ ಸಾಲನೇ ಒಂದು ಜೀವನ ಆಗಿಬಿಟ್ಟಿದೆ ಅಂತ ಬೇಸತ್ತಿರುವಂಥವರು ತಪ್ಪದೆ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಕಲ್ಲುಪ್ಪು ನೆಗೆಟಿವ್ ಎನರ್ಜಿಯನ್ನು, ಮೊದಲು ಬಡತನವನ್ನು ಹೋಗಲಾಡಿಸುತ್ತೆ, ಮನೆಯನ್ನು ಶುದ್ಧಿ ಮಾಡುತ್ತೆ, ಅಂಧಕಾರವನ್ನು ಓಡಿಸುತ್ತೆ. ಹಾಗೂ ಹಣಕಾಸನ್ನು ಜಾಸ್ತಿ ನಾವು ದುಡಿಯುವಂಥ ಆದಾಯದ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ಪರಿಹಾರದಿಂದ. ಮುಖ್ಯವಾಗಿ ಇದನ್ನು ನೀವು ಶುಕ್ರವಾರ ರಾತ್ರಿ ಮಾಡ್ಕೊಳ್ಳಿ. ಈ ಪರಿಹಾರದಿಂದ ಹಲವಾರು ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು. ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ಈ ದಿನ ದೀಪಾರಾಧನೆ, ಪರಿಹಾರ ನಮ್ಮನ್ನು, ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸುತ್ತೆ. ಬಡತನ ಅಂದರೆ ಬರೀ ದುಡ್ಡು ಕಾಸಿಗೆ ಅಲ್ಲ ಸ್ನೇಹಿತರೆ, ಆರೋಗ್ಯಕ್ಕೂ ಕೂಡ. ನಾವು ಎಲ್ಲ ಇದ್ದು ಕೂಡ ಆರೋಗ್ಯ ಕೈ ಕೊಡ್ತಾ ಇದೆ ಅಂತ ಹೇಳಿದ್ರೆ ಯಾವಾಗಲೂ ನಾವು ಹಾಸ್ಪಿಟ್ಲಲ್ಲಿ ಇರೋದಕ್ಕಾಗೋದಿಲ್ಲ. ಅದು ಕೂಡ ಒಂದು ರೀತಿಯಲ್ಲೇ ನಮಗೆ ಕಷ್ಟವನ್ನು ಕೊಟ್ಟುಬಿಡುತ್ತೆ. ಅದಕ್ಕೆ ಪ್ರತಿಯೊಂದು ಕೂಡ ಸಾವಧಾನವಾಗಿ ಸಮಾಧಾನಕ್ಕೆ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಆ ತಾಯಿಯ ಆಶೀರ್ವಾದ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿಕೊಳ್ಳುವಂಥ ವಿಧಾನ ಹಾಗೂ ಇದಕ್ಕೆ ಬೇಕಾಗಿರುವಂಥದ್ದು ಕೂಡ ನಮ್ಮ ಸಮಸ್ಯೆಗಳನ್ನು, ಒಂದೊಂದು ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ವಸ್ತುಗಳು ಇದಾಗಿರೋದ್ರಿಂದ, ಮುಖ್ಯವಾಗಿ ಒಂದು ಕೆಲಸ ಆಗಬೇಕು, ಏನೋ ಒಂದು ನಾವು ಒಂದು ವೆಹಿಕಲ್ ತಗೊಳ್ಬೇಕು ಅಥವಾ ಒಂದು ಚಿನ್ನವನ್ನು ತಗೊಳ್ಬೇಕು ಅಥವಾ ದುಡ್ಡನ್ನು ಸೇರಿಸಿಟ್ಟಿರ್ತೀವಿ ಏನೋ ಒಂದು ಕೆಲಸಕ್ಕಾಗಿ. ಆ ದುಡ್ಡು ಮತ್ತೆ ಇನ್ಯಾವುದೋ ಖರ್ಚಿಗೆ ಹೋಗ್ತಾ ಇರುತ್ತೆ. ತುಂಬ ಬೇಜಾರಾಗಿಬಿಡುತ್ತೆ. ಒಂದೊಂದು ರೂಪಾಯಿ ಸೇರಿಸಿಟ್ಟಿದ್ದೀವಿ, ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ನಾವು ಜೀವನ ಮಾಡ್ತಾಯಿದ್ದೀವಿ. ಆದರೆ ಒಂದೇ ಸಾರಿ ಈ ರೀತಿ ಸಮಸ್ಯೆಗಳು ಬಂದುಬಿಟ್ಟಿದೆ, ಹೇಗಪ್ಪ ನಾವು ನಿಭಾಯಿಸೋದು ಅನ್ನುವಂಥವರು ಈ ಥರ ಮಾಡಿಕೊಂಡಾಗ ಒಂದೊಂದೇ ಸಮಸ್ಯೆಗಳನ್ನು ಆರಾಮಾಗಿ ಹೋಗಲಾಡಿಸಬಹುದು. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥದ್ದು, ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಂಥದ್ದು. ಹಣಕಾಸು ಯಾರಿಗೋ ಕೊಟ್ಬಿಟ್ಟಿದ್ದೀವಿ, ತಗೊಳ್ಳೋದಕ್ಕಾಗ್ತಾಯಿಲ್ಲ ವಾಪಸ್ಸು. ಅಥವಾ ನಾವು ಸಾಲ ತಗೊಂಡಿದ್ದೀವಿ, ಸಾಲ ತೀರಿಸೋದಕ್ಕಾಗ್ತಾಯಿಲ್ಲ, ಬಡ್ಡಿ ಕಟ್ಟೋದಕ್ಕೂ ಆಗ್ತಾಯಿಲ್ಲ ಅನ್ನುವಂಥವ್ರು. ನಮ್ಮದೇ ಭೂಮಿ ಇದೆ, ಸರಿಯಾಗಿ ಅದಕ್ಕೆ ಪೇಪರ್ ವರ್ಕ್ ಆಗ್ತಾಯಿಲ್ಲ, ಅದನ್ನು ಮಾರಿದ್ರೆ ಏನಾದರೂ ಸೆಟ್ಲ್ ಮಾಡ್ಕೊಳ್ಬಹುದು, ಸಾಲವನ್ನು ತೀರಿಸಿ ನೆಮ್ಮದಿಯಾಗಿರಬಹುದು ಅಂತ ಹೇಳಿದ್ರೆ ಅದು ಇನ್ನೇನೋ ಕಿರಿಕಿರಿ ಆಗ್ತಾ ಇರುತ್ತೆ. ಅಣ್ಣ ತಮ್ಮಂದಿರಾಗಿರಬಹುದು, ಅಕ್ಕ ತಂಗಿಯರಾಗಿರಬಹುದು, ಅದಕ್ಕೊಂದು
ಅಡ್ಗಾಲು ಹಾಕ್ತಾ ಇರ್ತಾರೆ. ಈ ಥರ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೂ ನಮಗೆ ಪರೀಕ್ಷೆ ಸಮಸ್ಯೆಗಳು ಆಗ್ತಾಯಿದೆ ಅನ್ನುವಂಥವರು ಈ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಂಡಿದ್ದೆ ಆದರೆ, ನಂಬಿಕೆ ಇಟ್ಟು ಮಾಡಿಕೊಂಡಿದ್ದೆ ಆದರೆ ನಾವು ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಆ ಸಮಸ್ಯೆಗಳ ಆ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು, ಸುಧಾರಿಸ್ಕೊಳ್ಬಹುದು ನಾವು. ಇದನ್ನು ನೀವು ಒಂದು ಗಾಜಿನದ್ದೋ ಮಣ್ಣಿನದ್ದೋ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ತಗೊಳ್ಬಹುದು. ಇದೇ ತಗೊಳ್ಬೇಕು ಅಂತ ಇಲ್ಲ. ಆದಷ್ಟು ಪ್ಲಾಸ್ಟಿಕ್ಕನ್ನು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಇನ್ನು ಇದರಲ್ಲಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ, ನಾವು ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬಾರ್ದು, ಕಲ್ಲುಪ್ಪು ಮಾತ್ರ ಬಳಸಬೇಕು ಸ್ನೇಹಿತರೆ. ಲವಂಗಗಳು ನಿಂತಿರುವ ಕೆಲಸಗಳನ್ನು ಸರಾಗವಾಗಿ ನಡೆಸುತ್ತೆ. ಯಾಕಂದರೆ ನಾಳೆ ದುಡ್ಡು ನಮಗೆ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಗ್ಯಾರಂಟಿ ಕೆಲಸ ಆಗುತ್ತೆ. ಈ ಥರ ನಂಬಿಕೆ ಇಟ್ಕೊಂಡಿರ್ತೀವಿ, ಎಲ್ಲ ತಲೆ ಕೆಳಗಾಗುತ್ತೆ. ದುಡ್ಡು ಬರೋದಿಲ್ಲ, ಕೆಲಸನೂ ಆಗೋದಿಲ್ಲ. ನಾವು ಅಂದ್ಕೊಂಡಿರುವ ಕೆಲಸಕ್ಕೆ ಹೋಗ್ತೀವಿ ಅಂದರೂ ಕೂಡ ಆಗೋದಿಲ್ಲ. ಅದನ್ನೆಲ್ಲವೂ ಕೂಡ ನೀಟಾಗಿ ನಮಗೆ ಕೈಗೂಡುವಂಥ ಒಂದು ಪವರ್ ಇದೆ ಅಂತ ಹೇಳಿದ್ರೆ ಲವಂಗಗಳಿಗೆ. ಅದಕ್ಕೋಸ್ಕರ ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ. ಮುಖ್ಯವಾಗಿ ನಮಗೆ ಇಲ್ಲಿ ಎಳ್ಳು ಬೇಕು. ಕಪ್ಪು ಎಳ್ಳು ತಗೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಬಿಳಿದಿದ್ದರೆ ಅದನ್ನೇ ತಗೊಳ್ಬಹುದು, ತೊಂದರೆ ಇಲ್ಲ. ಕಪ್ಪು ಎಳ್ಳು ಬಂದು ನಾವು ಶನೀಶ್ವರನಿಗೆ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ಶನೀಶ್ವರನು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿ ಅಂತ ಕೇಳಿಕೊಳ್ಳೋದಕ್ಕೆ ಮಾಡುವಂಥದ್ದಾಗಿರಬಹುದು. ಶನಿ ದೋಷಗಳನ್ನು ನಿವಾರಿಸಿಕೊಳ್ಳೋದಕ್ಕೆ, ಎಷ್ಟೋ ದೋಷಗಳಿಂದ ಮುಕ್ತಿ ಹೊಂದೋದಕ್ಕೆ ನಮಗೆ ಎಳ್ಳು ಸಹಾಯ ಮಾಡುತ್ತೆ. ಸ್ವಲ್ಪ ಎಳ್ಳನ್ನು ತಗೊಳ್ಳಿ. ತುಂಬ ಜನಕ್ಕೆ ಎಳ್ಳು ನಾವು ಇಟ್ಕೊಂಡಿಲ್ಲ ಅನ್ನುವಂಥವರಾದರೆ ಸಾಸಿವೆ, ಕಪ್ಪು ಸಾಸಿವೆಯನ್ನು ತಗೊಳ್ಬಹುದು. ಅಷ್ಟೇ ಶಕ್ತಿ ಇರುವಂಥದ್ದು. ಸ್ವಲ್ಪ ಕಪ್ಪು ಸಾಸಿವೆ ಇದರಲ್ಲಿ ಹಾಕಬೇಕು. ಬೌಲಲ್ಲಿ ಉಪ್ಪನ್ನು ಹಾಕ್ತೀರಾ, ಒಂದು 3 ಲವಂಗಗಳನ್ನು ಹಾಕ್ತೀರಾ, ಅರಿಶಿಣ ಕುಂಕುಮ ಒಂದೊಂದು ಸ್ಪೂನ್ ಹಾಕ್ತೀರಾ, ಹಾಗೂ ಕಪ್ಪು ಎಳ್ಳನ್ನು ಅಥವಾ ಸಾಸಿವೆಯನ್ನು ಹಾಕ್ತೀರಾ. ಇದ್ದರೆ ನೀವು ಇಷ್ಟನ್ನು ಹಾಕಿ ₹1 ಕಾಯಿನನ್ನು ಇದರಲ್ಲಿ ಇಡಿ ಸ್ನೇಹಿತರೆ. ಇದನ್ನು ಮತ್ತೆ ನಾವು ಯಾವುದೇ ವಸ್ತುಗಳನ್ನು ತಗೊಳ್ಬಾರ್ದು. ಈ ಪರಿಹಾರವನ್ನು ಇಷ್ಟು ಕೇಳಿಕೊಂಡಿದ್ದೆ ನಮ್ಮ ಮನೆಯಲ್ಲಿ ಪೂರ್ತಿ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇರೋದರಿಂದ ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಷ್ಟು ವಸ್ತುಗಳನ್ನು ಹಾಕಿ ಇಡಿ. ಮಾರನೇ ದಿನ ಇದನ್ನು ತಗೊಂಡೋಗಿದ್ದೆ ಯಾರೂ ತುಳಿಬಾರ್ದು. ಆ ಥರ ಇರುವಂಥ ಹಸಿರು ಗಿಡ ಮರಗಳು, ನೀರು ಯಾವ ಜಾಗದಲ್ಲಾದರೂ ಬಿಟ್ಟು ವಾಪಸ್ ಬನ್ನಿ.